ಹಾಯ್ ಎಲ್ರಿಗೂ, ನಾನು ನಿಮ್ಮ ಅಕ್ಕಿ ಟೀಚರ್ ಮೈ ಕ್ಲಾಸಸ್ ಅಕಾಡೆಮಿ ಬೈಲ್ಹೊಂಗಲದಿಂದ. ಆತ್ಮೀಯರೇ, ಇವತ್ತಿನ ದಿನ ನಾವು ನೊಬೆಲ್ ಪ್ರೈಸ್ 2025 ಬಗ್ಗೆ ತಿಳ್ಕೊಳ್ತಾ ಹೋಗೋಣಂತ. ಈ ನೊಬೆಲ್ ಪ್ರಶಸ್ತಿಯನ್ನ ಮೊದಲ ಬಾರಿಗೆ ಪ್ರಾರಂಭಿಸಿದ್ದು ಯಾವಾಗ ಅಂತಂದ್ರೆ 1895 ಪ್ರಶಸ್ತಿ ಪ್ರದಾನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದು 1901ರಿಂದ ಪ್ರಶಸ್ತಿಯನ್ನ ಪ್ರದಾನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಈ ನೊಬೆಲ್ ಪ್ರಶಸ್ತಿಯನ್ನ ನೊಬೆಲ್ ರವರ ಹೆಸರಿನಿಂದನೇ ಯಾಕೆ ಕೊಡ್ತಾರೋ ಅಂತ ತಿಳ್ಕೊಳ್ತಾ ಹೋಗೋದಾದ್ರೆ, ಆಲ್ಫ್ರೆಡ್ ನೊಬೆಲ್ ರವರು ಡೈನಮೈಟ್ ಅನ್ನ ಕಂಡು ಹಿಡಿದಿರ್ತಕ್ಕಂಥ ಒಬ್ಬ ವಿಜ್ಞಾನಿ. ನೋಡ್ರಿ, ಆಲ್ಫ್ರೆಡ್ ನೊಬೆಲ್ ರವರು ಕೇವಲ ಒಂದು ಪತ್ರಿಕಾ ವರದಿಯಿಂದ ತಮ್ಮ ಜೀವನದ ವಿಚಾರಧಾರೆಗಳನ್ನ ಚೇಂಜ್ ಮಾಡ್ಕೊಂಡ್ರ ಅಷ್ಟೇ ಅಲ್ಲ, ಇದುವರೆಗೂ ಸಾವಿನ ವ್ಯಾಪಾರಿಯಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಶಾಂತಿ ದೂತನಾಗಿ ಯಾವ ರೀತಿ ಬದಲಾದ್ರು ಅಂತಕ್ಕಂಥ ರೋಚಕವಾದಂತ ಮತ್ತೆ ನೈಜ ಜೀವನದ ಘಟನೆ ಇವ್ರ ಜೀವನದಲ್ಲಿ ನಡೀತು. ಹಾಗಾದ್ರೆ ಆಲ್ಫ್ರೆಡ್ ನೊಬೆಲ್ ರವರು ಸ್ವೀಡನ್ನ ಸ್ಟಾಕ್ ಹೋಮ್ ನಲ್ಲಿ ಜನಿಸಿದ್ರು. ಇವರೊಬ್ರು ಕೆಮಿಕಲ್ ಇಂಜಿನಿಯರ್ ಆಗಿದ್ರು. ಅಷ್ಟೇ ಅಲ್ಲದೆ ಡೆಟೋಮೇಟ್ ಮತ್ತೆ ನೈಟ್ರೋಗ್ಲಿಸರಿನ್ ಅನ್ನ ಮಿಶ್ರಣ ಮಾಡಿ ಅದಕ್ಕೆ ಡೈನಮೈಟ್ ಅಂತಕ್ಕಂಥ ಹೆಸರನ್ನ ಕೊಟ್ಟೋರು ಯಾರಪ್ಪ ಅಂತಂದ್ರೆ ಆಲ್ಫ್ರೆಡ್ ನೊಬೆಲ್ ರವರು. ಮತ್ತೆ ಇವರು ಜಿನೆಟಿನ್ ಕಡ್ಡಿಗಳನ್ನು ಸಹಿತ ಏನ್ ಮಾಡಿದ್ದಾರೆ, ಕಂಡುಹಿಡಿದಿದ್ದಾರೆ. ಹಾಗಾಗಿ ಡೈನಮೈಟ್ ಅನ್ನು ಎದಕ್ಕೆ ಬಳಸ್ತಾರ ಅಂತಂದ್ರೆ ಬಂಡೆ ಕಲ್ಲುಗಳನ್ನ ಒಡೆಯೋದಕ್ಕೋಸ್ಕರ, ಮತ್ತೆ ಗಣಿಗಾರಿಕೆಗಳಲ್ಲಿ, ಆಮೇಲೆ ಸ್ಫೋಟಕಗಳಲ್ಲಿ ಈ ಒಂದೇ ಡೈನಮೈಟ್ ಅನ್ನ ಏನ್ ಮಾಡ್ತಾರ, ಬಳಸ್ತಾರ. ಆಗಿನ ಕಾಲದೊಳಗ ಈ ಡೈನಮೈಟ್ ಅನ್ನ ಸೇನೆಗಳಲ್ಲೂ ಸಹಿತ ಬಳಸೋದಕ್ಕೆ ಪ್ರಾರಂಭ ಮಾಡಿದ್ರು. ಅದಕ್ಕೋಸ್ಕರ ಇವರೊಂದು ಡೈನಮೈಟ್ ಗೆ ತುಂಬಾ ಬೇಡಿಕೆ ಬಂದು ಎಲ್ಲಿ ಬೇಕಾದಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಹಲವಾರು ಕಾರ್ಖಾನೆಗಳನ್ನ, ಡೈನಮೈಟ್ ಅನ್ನ ರೆಡಿ ಮಾಡ್ತಾ ಇರ್ತಕ್ಕಂಥ ಕಾರ್ಖಾನೆಗಳನ್ನ ಆಲ್ಫ್ರೆಡ್ ನೊಬೆಲ್ ರವರು ಪ್ರಾರಂಭ ಮಾಡಿದ್ರು. ಇದರಿಂದ ಅವರು ಮಿಲಿಯನ್ ಗಟ್ಟಲೆ ಹಣವನ್ನ ಸಂಪಾದನೆ ಮಾಡಿದ್ರು. ಅಷ್ಟೇ ಅಲ್ಲದೆ ಜಗತ್ತಿನ ಅತ್ಯಂತ ಶ್ರೀಮಂತರ ಪಟ್ಟಿಯಲ್ಲಿ ಇವರು ಕೂಡ ಹೆಸರನ್ನ ಏನ್ ಮಾಡಿದ್ರು, ಪಡ್ಕೊಂಡ್ರು. ಕೊನೆಯದಾಗಿ ಇಷ್ಟೊಂದು ಉತ್ತುಂಗದಲ್ಲಿ ಇರ್ತಕ್ಕಂಥ ಸಂದರ್ಭದೊಳಗ 1888 ಇವರ ಸಹೋದರರಾಗಿರ್ತಕ್ಕಂಥ ಲಿಕ್ವಿಡ್ ನೊಬೆಲ್ ರವರು ಏನ್ ಮಾಡ್ತಾರೆ, ಸಾವನ್ನಪ್ತಾರ. ಈ ವರದಿಯನ್ನ ಅಲ್ಲಿರ್ತಕ್ಕಂಥ ಫ್ರಾನ್ಸ್ ಪತ್ರಿಕೆಗಳು ಪ್ರಕಟಿಸಬೇಕಾಗಿತ್ತು. ಬಟ್ ಅಲ್ಲಿರ್ತಕ್ಕಂಥ ಫ್ರಾನ್ಸ್ ಪತ್ರಿಕೆಗಳು ಆಲ್ಫ್ರೆಡ್ ನೊಬೆಲ್ ರವರ ಮರಣ ಹೊಂದಿದ್ದಾರೆ ಅಂತ ಹೇಳಿ ತಪ್ಪಾಗಿ ತಿಳ್ಕೊಂಡು ಏನ್ ಮಾಡ್ತಾರಪ್ಪ ಅಂತಂದ್ರೆ ಸಾವಿನ ವ್ಯಾಪಾರಿಯನ್ನು ಸಹಿತ ಬಿಡದ ಸಾವು ಅಂತಕ್ಕಂಥ ಒಂದು ಹೆಡ್ಲೈನ್ ಒಳಗ ಪುಟ್ಟಗಟ್ಟಲೆ ವರದಿಯನ್ನ ಏನ್ ಮಾಡ್ತಾರೆ, ಪ್ರಕಟ ಮಾಡ್ತಾರೆ. ಆ ವರದಿಯೊಳಗೆ ಏನಿತ್ತಪ್ಪ ಅಂತಂದ್ರೆ, ಮನುಷ್ಯನನ್ನ ಅತ್ಯಂತ ವೇಗವಾಗಿ ಕೊಲ್ಲಲು ಹಲವಾರು ಸಾಧನಗಳನ್ನ ಪತ್ತೆ ಮಾಡಿದಂತಹ ಆ ಸಾಧನಗಳನ್ನ ಅಂದ್ರೆ ಮನುಷ್ಯನ ಮಾರಣ ಹೋಮಕ್ಕೆ ಬೇಕಾಗುವಂತ ಸಾಧನಗಳನ್ನ ಮಾರಾಟ ಮಾಡುತ್ತಲೇ ತನ್ನ ಭಾಗ್ಯವನ್ನ ಬದಲಿಸಿಕೊಂಡ ಮರಣದ ವ್ಯಾಪಾರಿ ಡಾಕ್ಟರ್ ಆಲ್ಫ್ರೆಡ್ ನೊಬೆಲ್ ರವರು ನಿನ್ನೆ ಸಾವಿಗೀಡಾಗಿದ್ದಾರೆ ಅಂತ ಹೇಳಿ ಅಲ್ಲಿನ ಫ್ರಾನ್ಸ್ ಪತ್ರಿಕೆಗಳು ವರದಿಯನ್ನ ಮಾಡ್ತಾವು. ಈ ವರದಿಯನ್ನ ಓದಿದಂತ ಆಲ್ಫ್ರೆಡ್ ನೊಬೆಲ್ ರವರಿಗೆ ಬಹಳ ಬೇಜಾರಾಗ್ತತಿ. ನಾ ಸಾಯುಕ್ಕಿಂತ ಮುಂಚೆನ ನನ್ನ ಸಾವಿನ ವರದಿ ಪ್ರಕಟ ಮಾಡಿದಾರು ಅಂತ ಹೇಳಿ ಅವರಿಗೆ ಬೇಜಾರಾಗೋದಿಲ್ಲ. ಬದಲಾಗಿ ಏನು ಬೇಜಾರಾಗ್ತದಪ್ಪ ಅಂತಂದ್ರೆ, ಒಂದ್ ವೇಳೆ ನಾನ್ ತೀರ್ಕೊಂಡ್ರೆ ನನ್ನನ್ನ ಇಲ್ಲಿರ್ತಕ್ಕಂಥ ಜನರು ಏನಂತ ನೆನಪಿಟ್ಕೊಳ್ತಾರ, ಸಾವಿನ ವ್ಯಾಪಾರಿ, ಮರಣದ ವ್ಯಾಪಾರಿ ಅಂತ ಹೇಳಿ ನನ್ನನ್ನ ಏನ್ ಮಾಡ್ತಾರ, ನೆನಪಿಟ್ಕೊಳ್ತಾರ. ಅದಕ್ಕೋಸ್ಕರ ನಾನು ಏನಾದ್ರೂ ಮಾಡ್ಬೇಕಲ್ಲ ಅನ್ನೋ ಒಂದು ವಿಚಾರದಿಂದ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ, ಅವತ್ತಿಗೆ ನಾನು ಇವತ್ತಿಂದ ಏನ್ ಮಾಡೋದಿಲ್ಲ, ಸ್ಫೋಟಕಗಳ ಬಗ್ಗೆ ಸಂಶೋಧನೆ ಮಾಡ್ತಕ್ಕಂಥ ಕೆಲಸವನ್ನ ನಾ ಏನ್ ಮಾಡ್ಬಿಡ್ತೇನೆ, ನಿಲ್ಲಿಸ್ಬಿಡ್ತೇನೆ. ಯಾಕಂದ್ರೆ ಇದುವರೆಗೂ ಅವ್ರು ಅನ್ಕೊಂಡಿದ್ರು ನಾನು ರೆಡಿ ಮಾಡ್ತಾ ಇರ್ತಕ್ಕಂಥ ಸ್ಫೋಟಕಗಳಿಂದ ಜನರಿಗೆ ಉಪಯೋಗ ಆಗಕೊಂತೈತೆ ಅಂತ ಹೇಳಿ. ಬಟ್ ಅದರಿಂದ ಜನರು ಏನ್ ಮಾಡ್ತಾ ಇದ್ದಾರೆ, ಸಾವನ್ನಪ್ತಿದ್ದಾರೆ. ಜನರು ನನ್ನ ಬಗ್ಗೆ ಏನ್ ಮಾಡ್ತಾ ಇದ್ರೆ ಭಯವನ್ನ ಪಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ ಅವ್ರಿಗೆ ತಿಳಿದ ತಕ್ಷಣ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಸ್ಫೋಟಕಗಳನ್ನ ರೆಡಿ ಮಾಡೋದನ್ನ, ಅದ್ರ ಬಗ್ಗೆ ಸಂಶೋಧನೆ ಮಾಡೋದನ್ನ ಅಲ್ಲಿಗೆ ಏನ್ ಮಾಡ್ಬಿಡ್ತಾರೆ, ನಿಲ್ಲಿಸ್ಬಿಡ್ತಾರೆ. ಕೊನೆಯದಾಗಿ ಅವರು ನವೆಂಬರ್ 27, 1895 ಅವ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ವಿಲ್ಲನ್ನ ರೆಡಿ ಮಾಡ್ತಾರೆ. ಇದುವರೆಗೂ ಸ್ಫೋಟಕಗಳನ್ನ ಮಾರಾಟ ಮಾಡಿ ಅವರು ಮಿಲಿಯನ್ ಗಟ್ಟಲೆ ಆಸ್ತಿಯನ್ನ ಸಂಪಾದನೆ ಮಾಡಿದ್ರಲ್ಲ, ಅದ್ರೊಳಗ 94% ವಿಜ್ಞಾನ ಕ್ಷೇತ್ರದೊಳಗ ಮತ್ತೆ ಶಾಂತಿ ಕ್ಷೇತ್ರದೊಳಗ ಯಾರು ಸಾಧನೆಯನ್ನ ಮಾಡಿರ್ತಾರಲ್ಲ ಅವರಿಗೆ ಪ್ರಶಸ್ತಿ ಕೊಡ್ಬೇಕು ಅಂತೇಳಿ ವಿಲ್ಲನ್ನ ಏನ್ ಮಾಡ್ತಾರೆ, ರೆಡಿ ಮಾಡ್ತಾರೆ. ಕೊನೆಯದಾಗಿ ಅವರು ಡಿಸೆಂಬರ್ 10ನೇ ತಾರೀಕು 1896 ಏನ್ ಮಾಡ್ತಾರೆ, ಸಾವನ್ನಪ್ತಾರೆ. ಇದಾದ್ಮೇಲೆ ಆ ವಿಲ್ಲನ್ ಏನ್ ರೆಡಿ ಮಾಡಿರ್ತಾರಲ್ಲ ಅದ್ರ ಬಗ್ಗೆ ಅವರಲ್ಲಿ ಅಂದ್ರೆ ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಕುಟುಂಬಸ್ಥರ ಬಗ್ಗೆ ಹಲವಾರು ಭಿನ್ನಾಭಿಪ್ರಾಯಗಳು ಇರ್ತಾರೋ. ಕೊನೆಗೆ ಅವ್ರು ಏನ್ ಮಾಡ್ತಾರೆ, ಅವ್ರ ಕುಟುಂಬಸ್ಥರು ಕೋರ್ಟಿಗೆ ಹೋಗ್ತಾರೆ. ನಿರಂತರವಾಗಿ 5 ವರ್ಷಗಳ ಕಾಲ ವಿಚಾರಣೆ ನಡೆದು ಕೊನೆಗೆ ಕೋರ್ಟ್ ಏನ್ ಮಾಡ್ತದಪ್ಪ ಅಂದ್ರೆ, ಆಲ್ಫ್ರೆಡ್ ನೊಬೆಲ್ ರವರು ಬರೆದಿಟ್ಟಂತ ವಿಲ್ ಏನಾಗಿದೆ, ಊರ್ಜಿತವಾಗಿದೆ ಅಂತ ಹೇಳಿ ತೀರ್ಪನ್ನ ಕೊಡ್ತತಿ. ಅವಾಗ 1991ರಿಂದ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಾದ್ರೆ ಈ ಪ್ರಶಸ್ತಿಯನ್ನ ಯಾವಾಗ ಪ್ರದಾನ ಮಾಡ್ತಾರಪ್ಪ ಅಂದ್ರೆ, ಪ್ರತಿ ವರ್ಷ ಡಿಸೆಂಬರ್ 10ನೇ ತಾರೀಕಂದು ನೊಬೆಲ್ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾರೆ. ಯಾಕಂತಂದ್ರೆ ಡಿಸೆಂಬರ್ 10ನೇ ತಾರೀಕು ಆಲ್ಫ್ರೆಡ್ ನೊಬೆಲ್ ರವರು ಮರಣ ಹೊಂದಿದಂತ ದಿನ. ಅಷ್ಟೇ ಅಲ್ಲ, ಡಿಸೆಂಬರ್ 10ನ್ನ ವರ್ಲ್ಡ್ ನೊಬೆಲ್ ಡೇ ಅಂತ ಹೇಳಿ ಏನ್ ಮಾಡ್ತಾರೆ, ಸೆಲೆಬ್ರೇಟ್ ಅನ್ನು ಕೂಡ ಮಾಡ್ತಾರೆ. ಹಾಗಾದ್ರೆ ಆಲ್ಫ್ರೆಡ್ ನೊಬೆಲ್ ರವರ ಈ ಒಂದು ನೊಬೆಲ್ ಪ್ರಶಸ್ತಿಯನ್ನ ಮೊದಲೇದಾಗಿ 5 ವಿಭಾಗಗಳಲ್ಲಿ ನೀಡ್ತಾ ಬರ್ತಾ ಇದ್ರು. ಆದ್ರೆ ಪ್ರಸ್ತುತವಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ 6 ವಿಭಾಗಗಳಲ್ಲಿ ನೀಡ್ತಾ ಬರ್ತಾ ಇದಾರೆ. 1969 ಹೊಸದಾಗಿ ಅರ್ಥಶಾಸ್ತ್ರವನ್ನು ಸೇರಿಸಿ
6 ವಿಭಾಗಗಳಲ್ಲಿ ಈ ಒಂದು ಪ್ರಶಸ್ತಿಯನ್ನ ನೊಬೆಲ್ ಪ್ರಶಸ್ತಿಯನ್ನ ನೀಡ್ತಾ ಬರ್ತಿದ್ದಾರೆ. ಗರಿಷ್ಠವಾಗಿ 3 ಜನರಿಗೆ ಕೊಡಬಹುದು ಇದನ್ನ. ಅಂದ್ರೆ ಒಂದು ವಿಭಾಗದೊಳಗ ಗರಿಷ್ಠ 3 ಜನರಿಗೆ ಪ್ರಶಸ್ತಿಯನ್ನ ಪ್ರದಾನ ಮಾಡಬಹುದು. ಅದಕ್ಕಿಂತ ಹೆಚ್ಚು ಜನರಿಗೆ ಮಾಡೋ ಹಾಗಿಲ್ಲ. ಒಂದು ವಿಭಾಗಕ್ಕೆ ಒಬ್ಬರಿಗಾದ್ರೂ ಕೊಡಬಹುದು, ಇಬ್ಬರಿಗಾದ್ರೂ ಕೊಡಬಹುದು, ಅಥವಾ 3 ಜನಕ್ಕಾದ್ರೂ ಏನ್ ಮಾಡಬಹುದು ಪ್ರಶಸ್ತಿಯನ್ನ ಕೊಡಬಹುದು. ಅದಕ್ಕಿಂತ ಹೆಚ್ಚು ಜನರಿಗೆ ಈ ಪ್ರಶಸ್ತಿಯನ್ನ ಕೊಡೋ ಹಾಗಿಲ್ಲ. ಹಾಗಾದ್ರೆ ಜಗತ್ತಿನ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಮೊದಲನೇ ಸ್ಥಾನದಲ್ಲಿ ಬರ್ತಕ್ಕಂಥ ಪ್ರಶಸ್ತಿ ಯಾವ್ದಪ್ಪ ಅಂದ್ರೆ ನೊಬೆಲ್ ಪ್ರೈಸ್. ಇಂಥ ನೊಬೆಲ್ ಪ್ರೈಸ್ ಅನ್ನು ಕೂಡ ತಿರಸ್ಕಾರ ಮಾಡಿದಂತ ಜನರು ನಮ್ಮಲ್ಲಿದ್ದಾರೆ ನೋಡ್ರಿ. ಇವಾಗಿನ ಕಾಲದೊಳಗ ಸಣ್ಣ ಸಣ್ಣ ಪ್ರಶಸ್ತಿಗಳಿಗೂ ಕೂಡ ಲಾಬಿ ಮಾಡಿಕೊಂಡು ಪ್ರಶಸ್ತಿಯನ್ನ ಪಡ್ಕೊಳ್ತಾ ಇರ್ತಕ್ಕಂಥ ಈಗಿನ ದಿನಮಾನದೊಳಗ ಇಷ್ಟೊಂದು ಅತ್ಯುನ್ನತ ಪ್ರಶಸ್ತಿ ತಮ್ಮ ಮುಡಿಗೆ ಬಂದಾಗ ಇದು ಬ್ಯಾಡ ನನಗ ಅಂತ ಹೇಳಿ ತಿರಸ್ಕಾರ ಮಾಡಿದಂತ ವ್ಯಕ್ತಿಗಳು ಕೂಡ ನಮ್ಮಲ್ಲೇ ಇದ್ದಾರೆ. ಹಾಗಾದ್ರೆ ಅವ್ರು ಯಾರಪ್ಪ ಅಂತಂದ್ರೆ 1969 ಜಿನ್ ಪಾಲ್ ಸಾಟ್ರೆ ಅಂತಕ್ಕಂಥವ್ರು ಈ ಪ್ರಶಸ್ತಿಯನ್ನ ಏನ್ ಮಾಡಿದ್ರಪ್ಪ ಅಂತಂದ್ರೆ ತಿರಸ್ಕಾರ ಮಾಡಿದ್ರು. ಯಾಕಂತಂದ್ರೆ ಇವರಿಗೆ ಸಾಹಿತ್ಯ ವಿಭಾಗದಲ್ಲಿ ಈ ಪ್ರಶಸ್ತಿ ಬಂದಿತ್ತು. ಆದ್ರೆ ಇವ್ರು ನನ್ನ ಸ್ವಂತಿಕೆನ ನಾನು ಉಳಿಸ್ಕೋಬೇಕು, ಯಾವುದೇ ಪ್ರಶಸ್ತಿಗೆ ನಾನು ಆಸೆ ಪಡಲ್ಲ ಅಂತ ಹೇಳಿ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ನೊಬೆಲ್ ಪ್ರಶಸ್ತಿಯನ್ನ ತಿರಸ್ಕಾರ ಮಾಡಿದ್ರು. ಇನ್ನು ಅದೇ ರೀತಿಯಾಗಿ 1973 ಲೀ ಡುಕ್ ಟೋ ಅಂತಕ್ಕಂಥವ್ರು ಕೂಡ ಅಂದ್ರೆ ಇವರಿಗೆ ಶಾಂತಿ ವಿಭಾಗಕ್ಕೆ ಲೀ ಡುಕ್ ಟೋ ಅಂತಕ್ಕಂಥವ್ರಿಗೆ ಶಾಂತಿ ವಿಭಾಗಕ್ಕೆ 1973 ಈ ಪ್ರಶಸ್ತಿ ಬಂದಿತ್ತು. ಇವರು ಕೂಡ ವಿಯೆಟ್ನಾಂ ದೇಶದವರಾಗಿದ್ರು. ಇನ್ನು ವಿಯೆಟ್ನಾಂ ದೇಶದೊಳಗೆ ಶಾಂತಿ ಸ್ಥಾಪನೆಯಾಗಿಲ್ಲ, ಅದಕ್ಕೋಸ್ಕರ ನಾ ಈ ಪ್ರಶಸ್ತಿಯನ್ನ ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಿ ಇವರು ಕೂಡ ಪ್ರಶಸ್ತಿಯನ್ನ ಏನ್ ಮಾಡಿದ್ದಾರೆ ತಿರಸ್ಕಾರವನ್ನ ಮಾಡಿದ್ದಾರೆ. ಹಾಗಾದ್ರೆ ಪ್ರಸ್ತುತವಾಗಿ ಈ ನೊಬೆಲ್ ಪ್ರಶಸ್ತಿಯನ್ನ 6 ವಿಭಾಗಗಳಲ್ಲಿ ನೀಡ್ತಾ ಬರಲಾಗ್ತದೆ. ಮೊದಲೇ ಯಾವ್ದಂತಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಆಮೇಲೆ ಫಿಸಿಯಾಲಜಿ ಅಥವಾ ಮೆಡಿಸಿನ್ ಮತ್ತೆ ಲಿಟರೇಚರ್. ಈ 4 ಪ್ರಶಸ್ತಿಗಳನ್ನ ಸ್ವೀಡಿಶ್ ಪದಕಗಳು ಅಂತ ಹೇಳಿ ಏನ್ ಮಾಡ್ತಾರ ಕರೀತಾರೆ. ಈ 4 ಪ್ರಶಸ್ತಿಗಳನ್ನ ಎಲ್ಲಿ ನೀಡ್ತಾರಪ್ಪ ಅಂತಂದ್ರೆ ರಾಯಲ್ ಸ್ವೀಡಿಶ್ ಅಕಾಡೆಮಿ ಆಫ್ ನೊಬೆಲ್ ಸೈನ್ಸ್ ಮತ್ತು ನೊಬೆಲ್ ಕಮಿಟಿ ಆಫ್ ಕರೋಲಿನಾ ನಾರ್ವೇಜಿಯನ್ ನೊಬೆಲ್ ಸಮಿತಿ ಈ ಪ್ರಶಸ್ತಿಯನ್ನ ಏನ್ ಮಾಡ್ಲಾಗ್ತತಿ ಕೊಡಮಾಡ್ಲಾಗ್ತತಿ. ಅಂದ್ರೆ ಈ ಪ್ರಶಸ್ತಿಯನ್ನ ರಾಯಲ್ ಸ್ವೀಡಿಶ್ ಅಕಾಡೆಮಿ ಆಫ್ ನೊಬೆಲ್ ಒಳಗೆ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾರೆ. ಇನ್ನ ಶಾಂತಿ ಪ್ರಶಸ್ತಿಯನ್ನ ಪೀಸ್ ಪ್ರಶಸ್ತಿನ ಎಲ್ಲಿ ನೀಡ್ತಾರಂತಂದ್ರೆ ನಾರ್ವೆದ ಓಸ್ಲೋದೊಳಗೆ ನೀಡ್ತಾರೆ. ಅದೇ ರೀತಿಯಾಗಿ ಎಕನಾಮಿಕ್ ಸೈನ್ಸ್ ಪ್ರಶಸ್ತಿಯನ್ನ 1968 ಪ್ರಾರಂಭ ಮಾಡಲಾಯಿತು. ಮೊದಲದಾಗಿ ಪ್ರದಾನ ಮಾಡಿದ್ ಯಾವಾಗಪ್ಪ ಅಂತಂದ್ರೆ 1969. ಈ ಪ್ರಶಸ್ತಿಗೆ ಸ್ಪಾನ್ಸರ್ ಆಗಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಸ್ವೀಡನ್ನಿನ ರಿಕ್ಸ್ ಬ್ಯಾಂಕ್. ರಿಕ್ಸ್ ಬ್ಯಾಂಕು ಈ ನೊಬೆಲ್ ಪ್ರಶಸ್ತಿಗೆ ಸ್ಪಾನ್ಸರ್ ಆಗಿ ಪ್ರಸ್ತುತವಾಗಿ ಏನ್ ಮಾಡ್ತಾ ಇದೆ ಕೆಲಸವನ್ನ ಮಾಡ್ತಾ ಇದೆ. ಹಾಗಾದ್ರೆ 2025 ಬಂದಾಗ ಈ ಪ್ರಶಸ್ತಿಯನ್ನು ಯಾರ್ಯಾರಿಗೆ ನೀಡಿದ್ರು ಅಂತಂದ್ರೆ, ಯಾಕಂದ್ರೆ ನೊಬೆಲ್ ಪ್ರಶಸ್ತಿ ಜಗತ್ತಿನ ಅತ್ಯುನ್ನತ ಪ್ರಶಸ್ತಿ ಆಗಿರೋದ್ರಿಂದ ನಮ್ಮ ಮುಂಬರ್ತಕ್ಕಂಥ ಎಕ್ಸಾಮ್ ಒಳಗ ನೀವು ಯಾವುದೇ ಎಕ್ಸಾಮ್ ತಗೋರಿ, SDA FDA ಈಗ ಮೊನ್ನೆ KA ನೋಟಿಫಿಕೇಶನ್ ಆಯ್ತು ಅದಕ್ಕೆ, ಆಮೇಲೆ ನೆಕ್ಸ್ಟ್ ಏನದು ಗ್ರೂಪ್ C ಎಕ್ಸಾಮ್ ಆಗಿರ್ಬಹುದು, HSTR ನಮ್ಮ ಟೀಚರ್ ರಿಲೇಟೆಡ್ ಪ್ರಶ್ನೆಗಳಾಗಿರ್ಬಹುದು, ಎಲ್ಲದರಲ್ಲೂ ಸಹಿತ 1 ಅಥವಾ 2 ಪ್ರಶ್ನೆಗಳು ಇದಕ್ಕೆ ರಿಲೇಟೆಡ್ ಆಗಿರೋದ್ರಿಂದ ಇದು ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗಿರ್ತೈತಿ. ಹಾಗಾದ್ರೆ 2025 ಬಂದಾಗ ಈ ಪ್ರಶಸ್ತಿಯನ್ನು ಯಾರು ಪಡ್ಕೊಂಡ್ರು ಅಂತಂದ್ರೆ ಭೌತಶಾಸ್ತ್ರ ವಿಭಾಗಕ್ಕೆ ಬಂದಾಗ ಮೈಕಲ್ ಡೆವರೆಟ್, ಜಾನ್ ಕ್ಲರ್ಕ್ ಮತ್ತೆ ಜಾನ್ ಮಾರ್ಟಿನಿಸ್ ಅಂತಕ್ಕಂಥ 3 ಜನರಿಗೆ, ನಾ ಹೇಳಿದ್ದೆ ನಿಮ್ಗೆ ಗರಿಷ್ಠವಾಗಿ 3 ಜನರಿಗೆ ಕೊಡ್ಬೋದು, 3ಕ್ಕಿಂತ ಹೆಚ್ಚು ಜನರಿಗೆ ಒಂದು ವಿಭಾಗದಲ್ಲಿ ಈ ಪ್ರಶಸ್ತಿಯನ್ನ ಕೊಡಮಾಡಲಾಗೋದಿಲ್ಲ. ಹಾಗಾದ್ರೆ 3 ಜನ ಭೌತಶಾಸ್ತ್ರ ವಿಭಾಗದಲ್ಲಿ ಪಡ್ಕೊಂಡವ್ರು ಯಾರಂತಂದ್ರೆ ಮೈಕಲ್, ಆಮೇಲೆ ಜಾನ್ ಮತ್ತೆ ಜಾನ್ ಮಾರ್ಟಿನಿಸ್ ಅಂತಕ್ಕಂಥ 3 ಜನರಿಗೆ ಪ್ರಶಸ್ತಿಯನ್ನ ಕೊಟ್ರು. ಹಾಗಾದ್ರೆ ಯಾರು ಪಡ್ಕೊಂಡ್ರು ಅನ್ನೋದಕ್ಕಿಂತ ಅವ್ರು ಯಾವ ವಿಷಯಕ್ಕೆ ಪಡ್ಕೊಂಡ್ರು ಅನ್ನೋದು ಕೂಡ ಏನಾಗಿರ್ತೈತಿ ಮುಖ್ಯ ಆಗ್ತೈತಿ. ಯಾಕಂದ್ರೆ ಯಾವ ವಿಷಯಕ್ಕೆ ಪಡ್ಕೊಂಡ್ರು ಅಂತಕ್ಕಂಥ ಪ್ರಶ್ನೆನೂ ಕೂಡ ಎಕ್ಸಾಮ್ ಒಳಗೆ ಬಂದ್ಬಿಡ್ತಾವ್. ಹಾಗಾದ್ರೆ ಭೌತಶಾಸ್ತ್ರದಲ್ಲಿ ಯಾವ ವಿಷಯಕ್ಕೆ ಪ್ರಶಸ್ತಿಯನ್ನು ಕೊಡಮಾಡಲಾಯಿತು ಅಂತಂದ್ರೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ ನಲ್ಲಿ ಮ್ಯಾಕ್ರೋಸ್ಕೋಪಿಕ್ ಕ್ವಾಂಟಮ್ ಮೆಕ್ಯಾನಿಕಲ್ ಟನಲಿಂಗ್ ಮತ್ತೆ ಎನರ್ಜಿ ಕ್ವಾಂಟೈಸೇಷನ್ ಆವಿಷ್ಕಾರಕ್ಕಾಗಿ ಈ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ಹಾಗಾದ್ರೆ ನೋಡ್ರಿ, ಫಾರ್ ದ ಡಿಸ್ಕವರಿ ಆಫ್ ಮೈಕ್ರೋಸ್ಕೋಪಿಕ್ ಕ್ವಾಂಟಮ್ ಮೆಕ್ಯಾನಿಕಲ್ ಟನಲಿಂಗ್ ಅಂಡ್ ಎನರ್ಜಿ ಕ್ವಾಂಟೈಸೇಷನ್ ಇನ್ ಆನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತಕ್ಕಂಥ ವಿಷಯಕ್ಕೆ 2025 ಭೌತಶಾಸ್ತ್ರ ವಿಭಾಗದಲ್ಲಿ 3 ಜನ ಏನ್ ಮಾಡಿದಾರಪ್ಪ ಅಂತಂದ್ರೆ ಈ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ಹಾಗಾದ್ರೆ ಇವ್ರ ಹೆಸರುಗಳ ಸ್ವಲ್ಪ ನೆನಪು ಉಳಿಬೇಕು ಅಂತಂದ್ರೆ ನಾನು ಏನ್ ಮಾಡಿದೀನಿ, ಒಂದು ಸಣ್ಣ ಟಿಕ್ಸ್ ರೆಡಿ ಮಾಡ್ಕೊಂಡೇನೆ ಇಲ್ಲಿ. ಅಂದ್ರೆ ಸ್ವಲ್ಪ ಸಣ್ಣ ಟ್ರಿಕ್ಸ್ ರೆಡಿ ಮಾಡ್ಕೊಂಡೆ. ಯಾಕಂದ್ರೆ 4 ಆಪ್ಷನ್ ಕೊಟ್ಟಿರ್ತಾರೆ, ಅದ್ರೊಳಗೆ ಯಾವುದೋ ಒಂದು ತಪ್ಪು ಕೊಟ್ಟಿರ್ತಾರೆ. 3 ಜನ ಸರಿ ಕೊಟ್ಟಿರ್ಬೋದು, ಒಂದನ್ನ ಏನ್ ಮಾಡಿರ್ಬೋದು ತಪ್ಪು ಕೊಟ್ಟಿರ್ಬೋದು. ಹಂಗಿದ್ದಾಗ ಈ ತರ ಟ್ರಿಕ್ ಅನ್ನ ಯೂಸ್ ಮಾಡಿದ್ರೆ ಏನ್ ಈಸಿಯಾಗಿ ಇಟ್ಕೊಳ್ಬಹುದು ಅನ್ನೋ ಕಾರಣಕ್ಕೋಸ್ಕರ ಯೂಸ್ ಆಗ್ಲಿ ಅಂತಕ್ಕಂಥ ನಾವು ಒಂದು ಟ್ರಿಕ್ಸ್ ರೆಡಿ ಮಾಡ್ಕೊಂಡ್ವಿ. ಏನಪ್ಪಾ ಅಂದ್ರೆ ಮೈ ಅಂತಂದ್ರೆ ಮೈಕಲ್, ಜಾನ್ ಕ್ಲರ್ಕ್ ಮತ್ತೆ ಜಾನ್ ಮಾರ್ಟಿನಿಸ್ ಅಂತಕ್ಕಂಥ 3 ಜನರಿಗೆ ಪ್ರಶಸ್ತಿಯನ್ನ ಭೌತಶಾಸ್ತ್ರ ವಿಭಾಗದಲ್ಲಿ ಈ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಇವ್ರು 3 ಜನರ ಹೆಸರನ್ನು ಸೇರ್ಕೊಂಡು ನಾವು ಒಂದು ಸಣ್ಣ ಕೋಡ್ ವರ್ಡ್ ಮಾಡ್ಕೊಂಡೇನೆ. ಏನಪ್ಪಾ ಅಂತಂದ್ರೆ ಮೈ ಜಾನ್. ನಿಮ್ಗೂ ಕೂಡ ಯೂಸ್ ಆದ್ರೆ ಇದನ್ನ ಏನ್ ಮಾಡ್ರಿ ಬರ್ದಿಟ್ಕೊಳ್ರಿ, ನಿಮ್ಗೂ ಕೂಡ ಏನಾಗ್ತದೆ ಯೂಸ್ ಆಗ್ತದೆ. ಇನ್ನು ನೆಕ್ಸ್ಟ್ ರಾಸಾಯನ ಶಾಸ್ತ್ರದೊಳಗ ಯಾರಿಗೆ ಪ್ರಶಸ್ತಿ ಬಂದೈತೆ ಅಂತಂದ್ರೆ ನೋಡ್ರಿ,
ಜೋರ್ಡಾನ್ನ ಓಮರ್ ಎಂ ಯಾಗಿ, ಬ್ರಿಟನ್ನಿನ ರಿಚರ್ಡ್ ರಾಬ್ಸನ್ ಮತ್ತೆ ಜಪಾನ್ನ ಸುಸುಮಾ ಕಿಟಗಾವಾ ಅಂತಕ್ಕಂಥ 3 ಜನರಿಗೆ ಈ ಪ್ರಶಸ್ತಿ ರಾಸಾಯನಶಾಸ್ತ್ರ ವಿಭಾಗದಲ್ಲಿ ಈ ಪ್ರಶಸ್ತಿ ಬಂದಿದೆ. ಯಾವ ವಿಷಯಕ್ಕಾಗಿ ಬಂದಿದೆ ಅಂತಂದ್ರೆ ಲೋಹ ಸಾವಯವ ಚೌಕಟ್ಟುಗಳ ಅಭಿವೃದ್ಧಿಗಾಗಿ. ಯಾವ ವಿಷಯ? ಲೋಹ ಸಾವಯವ ಚೌಕಟ್ಟುಗಳ ಅಭಿವೃದ್ಧಿಗಾಗಿ ಅಂತಕ್ಕಂಥ ವಿಷಯದ ಮೇಲೆ ಇವ್ರು 3 ಜನರ ನೊಬೆಲ್ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ಇದಕ್ಕೆ ರಿಲೇಟೆಡ್ ನಾ ಮಾಡಿಕೊಂಡಿರ್ತಕ್ಕಂಥ ಕೋಡ್ ವರ್ಡ್ ಯಾವತ್ತಪ್ಪ ಅಂತಂದ್ರೆ ORS. ನೀವು ಆ ORS ಅನ್ನು ನೆನ್ಪಿಟ್ಕೋಬೇಡ್ರಿ. ಇಲ್ಲಿ O ಅಂತಂದ್ರೆ ಓಮರ್, R ಅಂತಂದ್ರೆ ರಿಚರ್ಡ್, ಮತ್ತೆ S ಅಂತಂದ್ರೆ ಸುಸುಮಾ ಕಿಟಗಾವಾ. ಒಟ್ಟಾರೆಯಾಗಿ ಇವರು 3 ಜನರಿಗೆ ರಸಾಯನಶಾಸ್ತ್ರದಲ್ಲಿ ವಿಭಾಗದಲ್ಲಿ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ವೈದ್ಯಕೀಯ ಶಾಸ್ತ್ರದೊಳಗ ಪ್ರಶಸ್ತಿಯನ್ನ ಪಡ್ಕೊಂಡವ್ರು ಯಾರಪ್ಪ ಅಂತಂದ್ರೆ ಮೇರಿ ಇ ಬ್ರಂಕೋ, ಫ್ರೆಡ್ ರಮ್ಸ್ಡೆಲ್ ಮತ್ತೆ ಡಾಕ್ಟರ್ ಶಿಮೋನ್ ಅಂತಕ್ಕಂಥವ್ರಿಗೆ ವೈದ್ಯಕೀಯ ವಿಭಾಗದಲ್ಲಿ ಪ್ರಶಸ್ತಿ ಬಂದಿದೆ. ಯಾವ ವಿಷಯಕ್ಕಾಗಿ ಬಂದಿದೆ ಅಂತಂದ್ರೆ ಬಾಹ್ಯ ರೋಗ ನಿರೋಧಕ ಸಹಿಷ್ಣುತೆಗೆ ಸಂಬಂಧಿಸಿದ ಅವರ ಆವಿಷ್ಕಾರಗಳಿಗಾಗಿ. ನೋಡಿ, ರೋಗ ನಿರೋಧಕ ಇಮ್ಯುನಿಟಿ ಪವರ್ ಅಂತಕ್ಕಂಥ ಅಂದ್ರೆ ನಮ್ಗೆ ರೋಗಗಳ ಬಂದಾಗ ಅದನ್ನ ತಡಿತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಇಮ್ಯುನಿಟಿ ಪವರ್. ಕೆಲವೊಂದ್ಸಲ ನಮ್ಗೆ ಜ್ವರ ಬಂದಿರ್ತೈತಿ, ತೆಲ್ನೋವು ಬಂದಿರ್ತೈತಿ, ಏನೋ ಸಣ್ಣ ಸಣ್ಣ ಕಾಯಿಲೆಗಳು ಬಂದಿರ್ತಾವ. ನಾವು ಯಾವುದೇ ಮೆಡಿಸಿನ್ ತಗೊಳ್ಳೋದಿಲ್ಲ, ಡಾಕ್ಟರ್ ಹತ್ರ ಹೋಗೋದಿಲ್ಲ, ಆದ್ರೂ ಕೂಡ ನಮ್ಗೆ ಅದು ಜ್ವರ ನೆಗಡಿ ಏನಾಗ್ಬಿಡ್ತೈತಿ ತಾನೇ ಕಡಿಮೆ ಆಗ್ಬಿಡ್ತೈತಿ. ಯಾಕಪ್ಪ ಅಂತಂದ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ವೈಟ್ ಬ್ಲಡ್ ಸೆಲ್ಸ್ಗಳು ಏನ್ ಮಾಡ್ತಾವ, WBC ಏನ್ ಮಾಡ್ತಾವಪ್ಪ ಅಂತಂದ್ರೆ ನಮ್ಮ ರೋಗದ ವಿರುದ್ಧ ಏನ್ ಮಾಡ್ತಾವ, ಹೋರಾಟವನ್ನ ಮಾಡ್ತಾವ. ಅವಾಗ ನಮ್ಮ ಏನು ರೋಗಕಾರಕಗಳ ವಿರೋಧ ಪ್ಯಾಥೋಜನ್ ವಿರುದ್ಧ ಹೋರಾಟ ಮಾಡಿದ ಕಾರಣಕ್ಕೋಸ್ಕರ ನಮ್ಮ ರೋಗಗಳು ಏನಾಗ್ಬಿಡ್ತಾವ, ಅಲ್ಲಿಗೆ ನಿಂತು ಬಿಡ್ತಾವ. ಹೌದಾ? ಕೆಲವೊಂದ್ಸಲ ಏನಾಗಿರ್ತೈತೆ ಅಂತಂದ್ರೆ ನಮ್ಗೆ ರೋಗಗಳು ಬಂದಾಗ ಈ WBCಗಳು ಏನಾಗ್ತಾವ, ಆಕ್ಟಿವ್ ಆಗ್ತಾವ. ಕೆಲವೊಂದ್ಸಲ ರೋಗ ಬರದೇ ಇದ್ರೂ ಕೂಡ ಈ WBCಗಳು ಏನ್ ಮಾಡ್ತಾವ, ಆಕ್ಟಿವ್ ಆಗ್ತಾವ. ಹೌದಾ? ಅಂತ ಸಂದರ್ಭದೊಳಗೆ ನಮಗೆ ಏನಾಗ್ತೈತಪ್ಪ ಅಂತಂದ್ರೆ ಮತ್ತೆ ಹೆಚ್ಚಿನದಾಗಿ ಏನೋ ಗಡ್ಡೆಗಳು ಬೆಳ್ಕೊಳ್ಳೋದು, ಈ ರೀತಿಯಾದಂತಹ ಸಮಸ್ಯೆಗಳು ಉಂಟಾಗ್ತಿರ್ತಾವ. ಅಂದ್ರೆ ಆ ರೀತಿಯಾಗಿ ಅಂದ್ರೆ ಯಾವ ರೋಗದ ವಿರುದ್ಧ ಹೋರಾಟ ಮಾಡಬೇಕು, ಯಾವ ರೋಗದ ವಿರುದ್ಧ ಹೋರಾಟ ಮಾಡಬಾರ್ದು ಅಂತ ಹೇಳಿ ನಾವು ರೋಗ ನಿರೋಧಕಗಳಿಗೆ ಇನ್ಸ್ಟ್ರಕ್ಷನ್ ಕೊಡೋದನ್ನ ನಿಯಂತ್ರಣ ಮಾಡಬಹುದು ಅಂತಕ್ಕಂಥ ವಿಚಾರವಾಗಿ ಯಾರಿಗಂತಂದ್ರೆ ಮೇರಿ ಇ ಬ್ರೌನ್ ಮತ್ತೆ ರಾಮ್ಸ್ಡೆಲ್ ಮತ್ತೆ ಡಾಕ್ಟರ್ ಸಿಮೋನ್ ಅವರಿಗೆ ಈ ಪ್ರಶಸ್ತಿಯನ್ನ ಕೊಡ್ಲಾಗ್ತತಿ. ನಾನು ಇದಕ್ಕೋಸ್ಕರನು ಕೂಡ ಒಂದು ಕೋಡ್ ವರ್ಡ್ ಮಾಡ್ಕೊಂಡೇನಿ. ಏನಪ್ಪಾ ಅಂತಂದ್ರೆ ಮೇರಿ ಫ್ರೆಂಡ್ ಸಿಮೋನ್ ವೈದ್ಯ. ಮೇರಿ ಫ್ರೈಡ್, ಅದು ಫ್ರೈಡ್ ನಾ ಅದನ್ನ ಏನ್ ಮಾಡ್ಕೊಂಡೇನಿ, ಫ್ರೆಂಡ್ ಅಂತ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ ಸಿಮೋನ್, ಇದು ಯಾವ ಒಂದು ವಿಭಾಗದಲ್ಲಿ ಇವರು ಪ್ರಶಸ್ತಿನ ಕೊಡಲಾಗಿದೆ, ವೈದ್ಯಕೀಯ ವಿಭಾಗದಲ್ಲಿ ಪ್ರಶಸ್ತಿಯನ್ನ ಕೊಡಲಾಗಿದೆ. ಅದಕ್ಕೋಸ್ಕರ ಮೇರಿ ಫ್ರೆಂಡ್ ಸಿಮೋನ್ ವೈದ್ಯ ಅಂತಕ್ಕಂಥ ಟ್ರಿಕ್ಸ್ ಅನ್ನ ನಾನು ಮಾಡ್ಕೊಂಡಿದ್ದೀನಿ. ಇನ್ನ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಸಾಹಿತ್ಯ ಕ್ಷೇತ್ರದಲ್ಲಿ ಒಬ್ಬರು ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ಯಾರಪ್ಪ ಅಂತಂದ್ರೆ ಲಾಸ್ಲೋ ಕ್ರಾಸ್ನ ಹೋಕೈ ಸಾಹಿತ್ಯ. ನನ್ನ ಟ್ರಿಕ್ಸ್ ಏನಪ್ಪಾ ಅಂತಂದ್ರೆ ಹೋಕೈ ಅವರಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಈ ವರ್ಷ 2025ರಲ್ಲಿ ಈ ಪ್ರಶಸ್ತಿಯನ್ನ ನೀಡಲಾಗಿದೆ. ಹಾಗಾದ್ರೆ ಯಾವ ವಿಚಾರಕ್ಕೋಸ್ಕರ ಅವರಿಗೆ ಪ್ರಶಸ್ತಿ ಬಂದತಿ ಅಂತಂದ್ರೆ ಅಪೋಕ್ಯಾಲಿಪ್ಸ್ ಭಯೋತ್ಪಾದನೆಯ ಮಧ್ಯೆ ಕಲಿಕೆಯ ಶಕ್ತಿಯನ್ನು ಪುನರುಚ್ಚರಿಸುತ್ತದೆ ಎಂದು ಅವರ ಬಲವಾದ ಮತ್ತು ದೂರದೃಷ್ಟಿಗಾಗಿ ಈ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಅಷ್ಟೇ ಅಲ್ಲ, ಅಮಿತಾಬ್ ಘೋಷ್ ಅವರು ಸಹಿತ ಈ ಒಂದು ಏನದು ಪ್ರಶಸ್ತಿ ಆಯ್ಕೆಯ ಅಂತಿಮ ಪಟ್ಟಿಯೊಳಗೆ ಬಂದಿದ್ರು. ಬಟ್ ಅವ್ರು ಏನಪ್ಪಾ ಅಂತಂದ್ರೆ ಆಯ್ಕೆ ಆಗ್ಲಿಲ್ಲ. ಒಂದ್ ವೇಳೆ ಅಮಿತಾಬ್ ಘೋಷ್ ಅವರಿಗೆ ಈ ಪ್ರಶಸ್ತಿ ಬಂದಿದ್ರ ಅವ್ರು ಏನಪ್ಪಾ ಅಂತಂದ್ರೆ 112 ವರ್ಷಗಳ ನಂತರ ಸಾಹಿತ್ಯ ಕ್ಷೇತ್ರಕ್ಕೆ ನೊಬೆಲ್ ಪ್ರಶಸ್ತಿಯನ್ನ ಪಡ್ಕೊಂಡಂತ ಒಬ್ಬ ವ್ಯಕ್ತಿಯಾಗಿ ಹೊರಹೊಮ್ತಾ ಇದ್ರು. ಹಾಗಾದ್ರೆ ಮೊದಲ ಬಾರಿಗೆ 1913ರಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಭಾರತ ದೇಶದಲ್ಲಿನೇ ಮೊದಲ ಬಾರಿಗೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ 1913ರಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಪ್ರಶಸ್ತಿ ಬಂದಿತ್ತು. ಒಂದ್ ವೇಳೆ ಅಮಿತಾಬ್ ಘೋಷ್ ಅವರಿಗೆ ಬಂದಿದ್ರೆ 2ನೇ ಸಾಹಿತ್ಯ ಕ್ಷೇತ್ರದ ಪ್ರಶಸ್ತಿ ಭಾರತಕ್ಕೆ ಬಂದಂತ ಆಗ್ತಿತ್ತು. ಹಾಗಾದ್ರೆ ಅಮಿತಾಬ್ ಘೋಷ್ ಅವರಿಗೆ 2018ರೊಳಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಇನ್ನು ನೆಕ್ಸ್ಟ್ ನೊಬೆಲ್ ಪ್ರೈಸ್ ಪಡ್ಕೊಂಡಂತ ಮತ್ತೊಬ್ಬ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಮರಿಯಾ ಕೊರಿನಾ ಮಚಾಡೋ ಇವರಿಗೆ ಶಾಂತಿ ಕ್ಷೇತ್ರದಲ್ಲಿ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗಿದೆ. ಈ ಒಂದು ಇವತ್ತಿನ 2025ರ ನೊಬೆಲ್ ಪ್ರಶಸ್ತಿಯನ್ನ ನಾವು ನೋಡಿದಾಗ ಅತಿ ಹೆಚ್ಚು ಕುತೂಹಲವನ್ನ ಉಂಟು ಮಾಡಿದಂತ ಮತ್ತು ಅತಿ ಹೆಚ್ಚು ಜನಪ್ರಿಯವಾಗಿರ್ತಕ್ಕಂಥ ಪ್ರಶಸ್ತಿ ಯಾವುದಪ್ಪ ಅಂತಂದ್ರೆ ಶಾಂತಿ ಪ್ರಶಸ್ತಿ. ಯಾಕೆ ಶಾಂತಿ ಪ್ರಶಸ್ತಿ ಇಷ್ಟೊಂದು ಜನಪ್ರಿಯತೆಯನ್ನ ಹೊಂದೈತಿ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಅಮೆರಿಕದ ಅಧ್ಯಕ್ಷರಾಗಿರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ರವರು. ಯಾಕಂದ್ರೆ ಪದೇ ಅವ್ರು ಏನ್ ಮಾಡ್ತಾ ಇದ್ರು, ಶಾಂತಿ ಪ್ರಶಸ್ತಿ ನನಗೆ ಬರಬೇಕು ಅಂತ ಹೇಳಿ ಪ್ರತಿ ಸಲನೂ ಹೇಳಿಕೆಗಳನ್ನು ಕೊಡ್ತಾನೆ ಇದ್ರು. ಕಾರಣ ಏನಪ್ಪಾ ಅಂದ್ರೆ ನಮ್ಮ ಭಾರತ ಪಾಕ ಯುದ್ಧವನ್ನ ನಾವು ನಿಲ್ಸಿದ್ವಿ, ಆಮೇಲೆ ಬೇರೆ ಕಡೆ ಯುದ್ಧಗಳಲ್ಲಿ ಶಾಂತಿ ಒಪ್ಪಂದನ ಮಾಡ್ಕೊಂಡ್ವಿ ಅಂತ ಹೇಳಿ ಅವರು ಹಲವಾರು ವಿಚಾರಗಳನ್ನ ಮುಂದಿಟ್ಟು ಶಾಂತಿ ಪ್ರಶಸ್ತಿ ನನಗ ಬರಬೇಕು ಅಂತ ಹೇಳಿ ಹಲವಾರು ಬಾರಿ ಹೇಳಿಕೆ ಕೊಟ್ಟಿದ್ರು. ಆದ್ರೆ ಅದೆಲ್ಲವನ್ನು ಮೀರಿ ವೆನಿಜುವಾಲಾದ
ಮರಿಯಾ ಕೊರಿನಾ ಮಚಾಡೋ ಅಂತಕ್ಕಂಥವ್ರಿಗೆ ಈ ಪ್ರಶಸ್ತಿ ಬಂದೈತಿ. ಇದನ್ನ ನಾವು ಗಮನಿಸಿದಾಗ ಇದ್ರಲ್ಲಿ ಒಂದು ವಿಚಾರ ತಿಳ್ಕೊಬೇಕು. ಏನಪ್ಪಾ ಅಂತಂದ್ರೆ ಏನೇ ಇದ್ರೂ ಕೂಡ ಈ ಒಂದು ನೋಬೆಲ್ ಪ್ರಶಸ್ತಿಯೊಳಗೆ ಯಾವುದೇ ರೀತಿಯಾದ ಇನ್ಫ್ಲೂಯೆನ್ಸ್ ಕೂಡ ಏನಾಗೋದಿಲ್ಲ, ನಡೆಯೋದಿಲ್ಲ. ಯಾವುದೇ ರೀತಿ ಲಾಭ ಏನಾಗೋದಿಲ್ಲ, ನಡೆಯೋದಿಲ್ಲ. ಇದು ಪ್ರಾಮಾಣಿಕವಾಗಿ ಈ ಒಂದು ಪ್ರಶಸ್ತಿಯನ್ನ ಕೊಡಮಾಡಲಾಗ್ತೈತಿ. ನೋಡಿ, ಟ್ರಂಪ್ ರವರು ಅತ್ಯಂತ ಜನಪ್ರಿಯ ವ್ಯಕ್ತಿ. ಬಟ್ ಮರಿಯಾ ಕೊರಿನಾ ಮಚಾಡೋ ಇದುವರೆಗೂ ಇವ್ರು ಯಾರು ಅಂತಾನೆ ನಮ್ಗೆ ಗೊತ್ತಿರ್ಲಿಲ್ಲ. ಆದ್ರೂ ಕೂಡ ಇವ್ರನ್ನ ಏನ್ ಮಾಡಿದಾರಪ್ಪ ಅಂತಂದ್ರೆ ಆಯ್ಕೆ ಮಾಡಿದಾರ. ಅಂದ್ರೆ ಇಲ್ಲಿ ಪ್ರಾಮಾಣಿಕವಾಗಿ ಯಾರು ಕೆಲಸ ಮಾಡ್ತಿರ್ತಾರಲ್ಲ ಅವ್ರಿಗೆ ಮಾತ್ರ ಈ ಪ್ರಶಸ್ತಿ ಬಂದತಿ ಅಂತ ಹೇಳಿ ನಾವ್ ಏನ್ ಮಾಡ್ಬೋದು, ತಿಳ್ಕೊಬೇಕಾಗ್ತೈತಿ. ಹಾಗಾದ್ರೆ ಈ ಮರಿಯಾ ಕೊರಿನಾ ಮಚಾಡೋ ಯಾರಂತಂದ್ರೆ ಇವರು ಒಬ್ಬರ ವೆನಿಜುವೆಲಾದ ವಿರೋಧ ಪಕ್ಷದ ನಾಯಕಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರಸ್ತುತವಾಗಿ ವಿರೋಧ ಪಕ್ಷದ ನಾಯಕಿಯಾಗಿದ್ದಾರೆ. ಈ ವೆನಿಜುವೆಲಾ ದೇಶ ಹಿಂದೆ ಅತ್ಯಂತ ಶ್ರೀಮಂತವಾದಂತ ಸಂಪದ್ಭರಿತವಾದಂತ ದೇಶ ಆಗಿತ್ತು. ಕಾರಣ ಏನಪ್ಪಾ ಅಂತಂದ್ರೆ ಅಲ್ಲಿ ತೈಲವನ್ನ ಏನ್ ಮಾಡ್ತಾ ಇದ್ರು, ರೆಡಿ ಮಾಡ್ತಾ ಇದ್ರು. ಆದ್ರೆ ಪ್ರಸ್ತುತವಾಗಿ ಈ ಒಂದು ವೆನಿಜುವೆಲಾ ದೇಶ ಅತ್ಯಂತ ಹಿಂದುಳಿದ ಬಡತನದಿಂದ ತುಂಬಿದಂತ ದೇಶ ಆಗ್ಬಿಟ್ಟೈತಿ. ಕಾರಣ ಏನಂತಂದ್ರೆ ಅಲ್ಲಿರ್ತಕ್ಕಂಥ ಭ್ರಷ್ಟಾಚಾರ, ಆಮೇಲೆ ಅಲ್ಲಿರ್ತಕ್ಕಂಥ ಸರ್ವಾಧಿಕಾರಿ ಧೋರಣೆಗಳು, ಪದೇ ಪದೇ ಕಾನೂನುಗಳನ್ನ ಏನ್ ಮಾಡುದು, ತಮಗ್ ಬೇಕಾದಂಗ ಅವನು ಬದಲಾಯಿಸ್ಕೊಳ್ಳೋದು. ಈ ಎಲ್ಲಾ ವಿಚಾರಗಳಿಂದ ವೆನಿಜುವೆಲಾ ದೇಶ ಏನಾಗ್ಬಿಟ್ಟೈತೆ ಅಂದ್ರೆ ಅತ್ಯಂತ ಬಡತನದಿಂದ ಕೂಡಿದಂತ ದೇಶ ಆಗ್ಬಿಟ್ಟೈತಿ. ಅದಕ್ಕೆ ಮುಖ್ಯ ಕಾರಣ ಯಾರಪ್ಪ ಅಂತಂದ್ರೆ ನಿಕೋಲಸ್ ಮಡೋರೋ ಅಂತಕ್ಕಂಥ ಅಲ್ಲಿನ ಅಧ್ಯಕ್ಷರು. ಈ ಅಧ್ಯಕ್ಷರ ವಿರುದ್ಧ, ಯಾಕಂದ್ರೆ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಚುನಾವಣೆ ಬಂದಾಗ ಪದೇ ಪದೇ ತಮಗ್ ಬೇಕಾದಂತೆ ಕಾನೂನುಗಳನ್ನ ಏನ್ ಮಾಡ್ತಾರೆ, ಬದಲಿ ಮಾಡ್ಕೋತಾರೆ. ಸರ್ವಾಧಿಕಾರಿ ಧೋರಣೆಗಳಿಂದಾಗಿ ಪದೇ ಪದೇ ಅವರೇ ಆಯ್ಕೆಯಾಗಿ ಬರ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ಲಾಭ ಆಗ್ತಿದೆ ಹೊರತು ಅಲ್ಲಿರ್ತಕ್ಕಂಥ ಜನರಿಗೆ ಏನಾಗ್ತಾ ಇಲ್ಲ, ಲಾಭ ಆಗ್ತಿಲ್ಲ. ಅಲ್ಲಿರ್ತಕ್ಕಂಥ ಜನರು ಬಡವರಾಗೆ ಉಳಿತಾ ಇದ್ದಾರೆ, ಹಿಂಸೆಯನ್ನ ಅನುಭವಿಸ್ತಾ ಇದ್ದಾರೆ, ಬಡತನವನ್ನ ಅನುಭವಿಸ್ತಾ ಇದ್ದಾರೆ, ನಿರುದ್ಯೋಗವನ್ನ ಅನುಭವಿಸ್ತಾ ಇದ್ದಾರೆ. ಬಟ್ ಅಧ್ಯಕ್ಷರು ಮಾತ್ರ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ತಮ್ಮ ಒಂದು ಅಧಿಕಾರವನ್ನ ಚಲಾಯಿಸ್ತಾ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಅಲ್ಲಿರ್ತಕ್ಕಂಥ ಜನರು ಏನ್ ಮಾಡ್ತಾರ ಅಂತಂದ್ರೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆಗಳನ್ನ ಸರಿ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮರಿಯಾ ಕೊರಿನಾ ಮಚಾಡೋ ಅಂತಕ್ಕಂಥವ್ರು ಅಧ್ಯಕ್ಷರ ವಿರುದ್ಧ ಹೋರಾಟಕ್ಕೆ ನಿಲ್ತಾರೆ. ಹಲವಾರು ಬಾರಿ ಚುನಾವಣೆಗೂ ಕೂಡ ಇವ್ರು ಏನ್ ಮಾಡ್ತಾರೆ, ಸ್ಪರ್ಧೆಯನ್ನ ಮಾಡ್ತಾರೆ. ಬಟ್ ಅಲ್ಲಿರ್ತಕ್ಕಂಥ ರಾಜಕೀಯ ಧೋರಣೆಗಳಿಂದಾಗಿ ಇವ್ರು ಆಯ್ಕೆಯಾಗಿ ಬರೋದಿಲ್ಲ. ಆದ್ರೆ ಅಲ್ಲಿರ್ತಕ್ಕಂಥ ಜನರಿಗೆ ಒಂದು ರೀತಿಯಾದಂತ ಆಶಾಭಾವನೆ ಮೂಡಿದ್ದು ಯಾರಿಂದ ಅಂತಂದ್ರೆ ಮರಿಯಾ ಕೊರಿನಾ ಮಚಾಡೋ ಅವರಿಂದ. ಇವರು ಅಲ್ಲಿ ಹಲವಾರು ಬಾರಿ ಹಿಂಸೆಯನ್ನ ಅನುಭವಿಸ್ತಾರ, ತುಳಿತಕ್ಕೊಳಗಾಗ್ತಾರ, ಆಮೇಲೆ ಹಳ್ಳಿಗೊಳಗಾಗ್ತಾರ. ಇಷ್ಟೆಲ್ಲ ಆದ್ರೂ ಕೂಡ ಈ ಮಹಿಳೆ ಏನಾಗೋದಿಲ್ಲ, ಧೃತಿಗೆಡೋದಿಲ್ಲ. ಮತ್ತೆ 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 ಏನ್ ಮಾಡ್ತಾರಪ್ಪ, ಜನರ ಪರವಾಗಿ ನಿಂತ್ಕೊಳ್ತಾರ. ಇದೆಲ್ಲವನ್ನು ಗಮನಿಸಿದಂತ ನೋಬೆಲ್ ಆಯ್ಕೆ ಕಮಿಟಿ ಐತೆಲ್ಲ, ಈ ಮರಿಯಾ ಕೊರಿನಾ ಮಚಾಡೋ ಅಂತಕ್ಕಂಥವ್ರನ್ನ ಈ ಒಂದು ಪ್ರಶಸ್ತಿಗಾಗಿ ಆಯ್ಕೆ ಮಾಡಿದೆ. ಇವ್ರು ಹೇಳಿದಂತ ಒಂದು ವಾಕ್ಯ ನೋಡ್ರಿ, ಗುಂಡುಗಳ ಬದಲು ಮತಪತ್ರಗಳ ಆಯ್ಕೆ ಇತ್ತು. ನೋಡ್ರಿ, ಗುಂಡುಗಳಿಗಿಂತನೂ ಬಲಿಷ್ಠವಾಗಿರೋದು ಯಾವ್ದಪ್ಪ ಅಂತಂದ್ರೆ ಮತಪತ್ರಗಳು. ನಮ್ಮ ಮತಗಳು ನಮ್ಮ ಭವಿಷ್ಯವನ್ನ ಅಷ್ಟೇ ಅಲ್ಲದೆ ನಮ್ಮ ಮುಂದಿನವರ ಭವಿಷ್ಯವನ್ನು ಕೂಡ ಏನ್ ಮಾಡ್ತಾವ, ನಿರ್ಧಾರ ಮಾಡ್ತಾವ. ಅದಕ್ಕೆ ನಮ್ಮ ಮತ ಚಲಾವಣೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದೊಳಗ ಯಾರಿಗೆ ಮತವನ್ನ ಮಾಡಿದ್ರೆ ಅದು ನಮಗ್ ಒಳಿತಾಗ್ತತಿ, ನಮ್ಮ ಮುಂದಿನ ಪೀಳಿಗೆಗೆ ಒಳಿತಾಗ್ತತಿ ಅಂತಕ್ಕಂಥ ವಿಚಾರವನ್ನ ಮಾಡಿ ನಾವು ಏನ್ ಮಾಡ್ಬೇಕಾಗ್ತದೆ, ಮತ ಚಲಾವಣೆಯನ್ನ ಮಾಡ್ಬೇಕಾಗ್ತದೆ. ಅಷ್ಟೇ ಅಲ್ಲ, ಮತ ಚಲಾವಣೆ ಮಾಡುದು ಕೂಡ ನಮ್ಮ ಪ್ರತಿಯೊಬ್ಬರ ಕರ್ತವ್ಯ ಆಗಿರ್ತತಿ. ನಮ್ಮ ಕರ್ತವ್ಯವನ್ನ ನಾವು ಕರೆಕ್ಟ್ ಆಗಿ ಏನ್ ಮಾಡ್ಬೇಕು, ನಿಭಾಯಿಸಲೇಬೇಕು. ಎಲ್ಲ ಸಂವಿಧಾನದೊಳಗ ಮತ ಚಲಾವಣೆ ನಮ್ಮ ಕರ್ತವ್ಯಗಳ ಪಟ್ಟಿಯಲ್ಲಿ ಸೇರಿರ್ಲಿಕ್ಕಿಲ್ಲ. ಬಟ್ ನಮ್ಮ ದೇಶವನ್ನ ಮುನ್ನಡೆಸಬೇಕು ಅಂತಂದ್ರೆ, ಪ್ರಸ್ತುತವಾಗಿ ನಮ್ಮ ದೇಶಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕ್ಬೇಕಂದ್ರೆ, ನಾವು ಒಂದು ನೆಮ್ಮದಿಯಿಂದ ಮತ್ತೆ ನಮ್ಮ ಮುಂದಿನ ಪೀಳಿಗೆ ನೆಮ್ಮದಿಯಿಂದ ಜೀವನ ಮಾಡ್ಬೇಕು ಅಂತಂದ್ರೆ ಮತ ಚಲಾವಣೆ ಅನ್ನೋದು ಏನಾಗಿರ್ತೈತಿ, ತುಂಬಾ ಮುಖ್ಯ ಆಗಿರ್ತೈತಿ. ಅದಕ್ಕೋಸ್ಕರ ಮತ ಚಲಾವಣೆ ಮಾಡೋದು ನಮ್ಮ ಪ್ರತಿಯೊಬ್ಬರ ಕರ್ತವ್ಯ ಆಗಿರ್ತೈತಿ. ಅದನ್ನ ನಾವ್ ಏನ್ ಮಾಡ್ಬೇಕಾಗ್ತೈತಿ ಅಂತಂದ್ರೆ ತುಂಬಾ ಉತ್ತಮವಾಗಿ ಅದನ್ನ ಮಿಸ್ ಮಾಡ್ಕೊಳ್ಳಂಗ ಪ್ರತಿ ವರ್ಷ ಮತ ಚಲಾವಣೆ ಚುನಾವಣೆ ಬಂದಂತ ಸಂದರ್ಭದೊಳಗ ಮತಗಟ್ಟೆಗೆ ಹೋಗಿ ನಿಮಗ ಆಯ್ಕೆ ಆಗಿರ್ತಕ್ಕಂಥದ್ದು ನಿಮಗೆ ಯಾರು ಸರಿ ಅನಿಸ್ತಲ್ಲ ಆ ಅಭ್ಯರ್ಥಿಗೆ ಹೋಗಿ ಮತವನ್ನ ಚಲಾವಣೆ ಮಾಡ್ರಿ ಅಂತ ಈ ಮೂಲಕ ನಾನು ಹೇಳ್ಕೊಳ್ತೇನೆ. ಹಾಗಾದ್ರೆ ಇವ್ರು ನೋಡ್ರಿ, ದಕ್ಷಿಣ ಅಮೆರಿಕ ಖಂಡದ ವೆನಿಜುವೆಲಾದ ಮಹಿಳೆ ಪ್ರಜಾಪ್ರಭುತ್ವದ ಹೋರಾಟಗಾರ್ತಿ. ಇವರೊಬ್ಬರು ಮಹಿಳೆ ಅನ್ನೋದಕ್ಕಿಂತ ನಾವ್ ಏನಂತ ಕರೆಯೋದಕ್ಕೆ ಇಷ್ಟಪಡ್ಬೋದು, ಇವಾಗ ಏನಂತ ಕರಿಬಹುದು ಅಂತಂದ್ರೆ ಹೋರಾಟಗಾರ್ತಿ ಅಂತ ಏನ್ ಮಾಡ್ಬೋದು, ಇವ್ರನ್ನ ಕರಿಬಹುದು. ಯಾಕಂದ್ರೆ ನಾವ್ ಒಂದ್ ಸಣ್ಣ ಸಣ್ಣ ವಿಚಾರಗಳು ಬಂದಾಗ ಯಾರೋ ಏನೋ ಅಂದ್ಬಿಟ್ರು, ಏನೋ ಮಾತಾಡ್ಬಿಟ್ರು ಅಂತಂದ್ರೆ ನಮ್ಮ ಧೋರಣೆಗಳನ್ನ ನಾವ್ ಹಿಂದ್ ತಕೊಂಡ್ಬಿಡ್ತೀವಿ. ಯಾರೋ ಏನೋ ಅಂತಾರ್ಬಿಟ್ರೆ ನಮ್ಗೆ ಯಾಕೆ ಬೇಕು ಅಂತ ವಿಚಾರ ಮಾಡ್ಕೊಂಡು ನಾವೇನ್ ಮಾಡ್ತೀವಿ, ನಮ್ ಧೋರಣೆಯಿಂದ ನಾವ್ ಹಿಂದ್ ಸರ್ಕೊಂಡ್ಬಿಡ್ತೀವಿ. ಬಟ್ ಈ ಮಹಿಳೆ ಹಾಗಲ್ಲ. ಪ್ರತಿ ಸಲ ಆಕೆ ಹೋರಾಟ ಪ್ರತಿ ಸಲ ಮಾಡಕ್ ಹೋದಾಗ್ಲೂ ಹಲ್ಲೆ ಆಗ್ತಿದ್ವು, ಆಕೆ ಹಿಂಸೆ ಮಾಡ್ತಿದ್ರು, ಆಕೆ ಹೊಡಿತಿದ್ರು, ಇಷ್ಟೆಲ್ಲಾ ಮಾಡ್ತಿದ್ರು. ಆದ್ರೂ ಕೂಡ ಆ ಮಹಿಳೆ ಏನ್ ಮಾಡ್ಲಿಲ್ಲ, ಹಿಂದೆ ಸರ್ಲಿಲ್ಲ. ಎಷ್ಟೇ ಸಲ ಹಿಂದಕ್ಕೆ ತಳ್ಳಾಕ್ ಪ್ರಯತ್ನ ಮಾಡಿದ್ರು ಕೂಡ ಆಕೆ ಮತ್ತೆ ಏನ್ ಮಾಡ್ತಾ ಇದ್ಲು, ಎದ್ದು ಬರ್ತಾನೆ ಇದ್ಲು. ಆ ಕಾರಣಕ್ಕೋಸ್ಕರ ಈ ವರ್ಷದ ಶಾಂತಿ ಪ್ರಶಸ್ತಿ ಯಾರಿಗೆ ಒಲಿದ್ ಬಂದೈತಪ್ಪ ಅಂತಂದ್ರೆ ಮರಿಯಾ ಕೊರಿನಾ ಮಚಾಡೋ ಅವರಿಗೆ ಒಲಿದ್ ಬಂದೈತಿ. ಹಾಗಾದ್ರೆ ನಾ ಇದಕ್ಕೋಸ್ಕರ ಒಂದು ಟ್ರಿಕ್ ಮಾಡ್ಕೊಂಡೆ, ಶಾಂತಿ ಮಚಾಡ್ ಅಂದ್ರೆ ಮಚಾಡೋ ಅವರಿಗೆ ಶಾಂತಿ ಪ್ರಶಸ್ತಿ ದೊರಕಿದೆ. ಇನ್ನು ನೆಕ್ಸ್ಟ್ ಬಂದಿದ್ ಯಾವ್ದಂತಂದ್ರೆ ನೆಕ್ಸ್ಟ್ ಪ್ರಶಸ್ತಿ ಯಾವ್ದಪ್ಪ ಅಂತಂದ್ರೆ ಅರ್ಥಶಾಸ್ತ್ರ ವಿಭಾಗದೊಳಗೆ ಪ್ರಶಸ್ತಿಯನ್ನ ಪಡ್ಕೊಂಡವ್ರು ಯಾರಪ್ಪ ಅಂದ್ರೆ ಜೋಯಲ್ ಮಕೀರ್ ಅಂತಕ್ಕಂಥವ್ರು ತಾಂತ್ರಿಕ ಪ್ರಗತಿಯ ಮೂಲಕ ನಿರಂತರ ಬೆಳವಣಿಗೆಗೆ ಪೂರ್ವಾಪೇಕ್ಷಿತಗಳನ್ನು ಗುರುತಿಸಿದ್ದಕ್ಕಾಗಿ ಅಂತ ವಿಷಯಕ್ಕೆ ಇವರಿಗೆ ಜೋಯಲ್ ಮೊಕೇರ್ ಅವರಿಗೆ
ನೋಬೆಲ್ ಪ್ರಶಸ್ತಿ ಬಂದೈತಿ. ಮತ್ತೆ ಇನ್ನಿಬ್ಬರಿಗೆ ಇವರಿಬ್ಬರು ಆಮೇಲೆ ಪೀಟರ್ ಹೋವಿಟ್ ಮತ್ತ ಫಿಲಿಪ್ ಅಗಿಯಾನ ಅಂತಕ್ಕಂಥವ್ರು ಜಂಟಿಯಾಗಿ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ವಿಷಯ ಯಾವುದು ಅಂತಂದ್ರೆ ಸೃಜನಶೀಲ ವಿನಾಶದ ಮೂಲಕ ನಿರಂತರ ಬೆಳವಣಿಗೆಯ ಸಿದ್ಧಾಂತಕ್ಕಾಗಿ ಜಂಟಿಯಾಗಿ ಅರ್ಥಶಾಸ್ತ್ರ ನೋಬೆಲ್ ಪ್ರಶಸ್ತಿಯನ್ನ ಏನ್ ಮಾಡಲಾಗಿದೆ, ಕೊಡಮಾಡಲಾಗಿದೆ. ಅದರ ಟ್ರಿಕ್ಸ್ ಏನಪ್ಪಾ ಅಂದ್ರೆ ಮೋಕಿರ್ ಪೀಟರ್ ಫಿಲಿಪ್ ನಾನ್ ಮಾಡ್ಕೊಂಡಿರ್ತಕ್ಕಂಥ ಕೋಡ್ ವರ್ಡ್. ಇದ್ರ ಮೂಲಕ ನೀವು ಈಸಿಯಾಗಿ ಏನ್ ಮಾಡ್ಬೋದು, ನೀವು ನೆನ್ಪಿಟ್ಕೋಬಹುದು. ಇಲ್ಲಿ ನೋಡ್ರಿ MPPE ಮೋಕಿರ್ ಪೀಟರ್ ಫಿಲಿಪ್ ಯಾವುದಕ್ಕೆ, ಅರ್ಥಶಾಸ್ತ್ರ ವಿಭಾಗಕ್ಕೆ ಈ ಪ್ರಶಸ್ತಿಯನ್ನ ಏನ್ ಮಾಡಲಾಗಿದೆ, ನೀಡಲಾಗಿದೆ ಅಂತ ಹೇಳಿ. ಹಾಗಾದ್ರೆ ನೋಡಿ, ಅರ್ಥಶಾಸ್ತ್ರ ಪ್ರಶಸ್ತಿಯನ್ನ ಮೊದಲಿಗೆ ಅಂದ್ರೆ ನೋಬೆಲ್ ಪ್ರಶಸ್ತಿಯನ್ನ 1901 ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರಲ್ಲ, ಅವಾಗಿಂದ ಈ ಪ್ರಶಸ್ತಿ ಕೊಡ್ತಾ ಇರಲಿಲ್ಲ. ಇದನ್ನ ಇತ್ತೀಚೆಗೆ ಅಂದ್ರೆ 1969ರಿಂದ ಅರ್ಥಶಾಸ್ತ್ರದಲ್ಲಿ ನೋಬೆಲ್ ಪ್ರಶಸ್ತಿಯನ್ನ ಏನ್ ಮಾಡ್ಲಾಗ್ತತಿ, ಕೊಡಮಾಡ್ಲಾಗ್ತತಿ. ನಾ ಹೇಳಿದೆ ಏನು, ರಿಕ್ಸ್ ಬ್ಯಾಂಕ್ ಏನ್ ಮಾಡಾಕುಂತೈತೆ ಅಂದ್ರೆ ಈ ನೋಬೆಲ್ ಪ್ರಶಸ್ತಿಯ ಪ್ರದಾನಕ್ಕೆ ಸ್ಪಾನ್ಸರ್ ಆಗಿ ಕೆಲಸವನ್ನ ಮಾಡ್ತಾ ಇದೆ. ಇನ್ನ ಮೊದಲ ಬಾರಿಗೆ ಈ ಪ್ರಶಸ್ತಿಯನ್ನ ಪಡ್ಕೊಂಡವ್ರು ಯಾರು ಅರ್ಥಶಾಸ್ತ್ರದೊಳಗಂತಂದ್ರೆ ರಾಗ್ನರ್ ಫ್ರಿಶ್ ಮತ್ತು ಜಾನ್ ಟಿಂಬರ್ಜಿನ್ ಅವರಿಗೆ ಈ ಪ್ರಶಸ್ತಿಯನ್ನ ನೀಡಲಾಯಿತು. ಇನ್ನು ಭಾರತೀಯರು ನೋಬೆಲ್ ಪ್ರಶಸ್ತಿಯನ್ನ ಪಡ್ಕೊಂಡವ್ರು ಯಾರಪ್ಪ ಅಂದ್ರೆ ಅಮರ್ತ್ಯ ಸೇನ್ ಅವರಿಗೆ 1998 ಈ ಪ್ರಶಸ್ತಿಯನ್ನ ನೀಡಲಾಗೈತಿ. ಹಾಗಾದ್ರೆ ಈ ನೋಬೆಲ್ ಪ್ರಶಸ್ತಿ ಇಷ್ಟೊಂದು ಉತ್ತಮವಾಗಿರ್ತಕ್ಕಂಥ ನೋಬೆಲ್ ಪ್ರಶಸ್ತಿಯನ್ನ ಪಡ್ಕೊಂಡಂತ ಭಾರತೀಯರು ಯಾರ್ಯಾರು ಅಂತ ಬಂದಾಗ ನೋಡ್ರಿ, 1913 ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಗೀತಾಂಜಲಿ ಅಂತಕ್ಕಂಥ ಕೃತಿಗೆ ಅಂದ್ರೆ ಸಾಹಿತ್ಯ ವಿಭಾಗದಲ್ಲಿ 1913 ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಪ್ರಶಸ್ತಿಯನ್ನ ನೀಡಲಾಗ್ತದೆ. ಇನ್ನು ನೆಕ್ಸ್ಟ್ ಬಂದಾಗ 1930 CV ರಾಮನ್ ರವರಿಗೆ ಭೌತಶಾಸ್ತ್ರ ವಿಭಾಗಕ್ಕೆ ಅಂದ್ರೆ ರಾಮನ್ ಪರಿಣಾಮ ಅಂತಕ್ಕಂಥ ಏನು ಸಂಶೋಧನೆಯನ್ನ ಮಾಡಿದ್ರಲ್ಲ ಇವರು, ರಾಮನ್ ಪರಿಣಾಮವನ್ನು ಕಂಡುಹಿಡಿದ ಕಾರಣಕ್ಕೋಸ್ಕರ CV ರಾಮನ್ ರವರಿಗೆ ಭೌತಶಾಸ್ತ್ರ ವಿಭಾಗದೊಳಗ 1930 ಈ ಪ್ರಶಸ್ತಿಯನ್ನ ಕೊಡಮಾಡಲಾಯಿತು. ಇನ್ನು ನೆಕ್ಸ್ಟ್ ಬಂದಾಗ ಹರ್ ಗೋವಿಂದ್ ಕರಣ ವೈದ್ಯಕೀಯ ಕ್ಷೇತ್ರಕ್ಕೆ ಜೆನೆಟಿಕ್ ಕೋಡ್ ಮತ್ತು ಪ್ರೋಟೀನ್ ಸಂಶ್ಲೇಷಣೆಗೋಸ್ಕರ. ಇನ್ನು ನೆಕ್ಸ್ಟ್ ಮದರ್ ತೆರೇಸಾ ಅವರಿಗೆ 1979 ಶಾಂತಿ ವಿಭಾಗಕ್ಕೆ. ಆಮೇಲೆ ನೆಕ್ಸ್ಟ್ ಬಂದಾಗ ಸುಬ್ರಹ್ಮಣ್ಯ ಚಂದ್ರಶೇಖರ್ ಅವರಿಗೆ ಭೌತಶಾಸ್ತ್ರ ವಿಭಾಗಕ್ಕೆ ಮತ್ತು ಅಮರ್ತ್ಯ ಸೇನ್ ಅವರಿಗೆ ಅರ್ಥಶಾಸ್ತ್ರ ವಿಭಾಗದೊಳಗೆ 1998. ಇನ್ನ ವೆಂಕಟರಾಮನ್ ರಾಮಕೃಷ್ಣ ರಾಸಾಯನಶಾಸ್ತ್ರ ವಿಭಾಗದೊಳಗೆ 2009. ಅದೇ ರೀತಿ ಅಭಿಜಿತ್ ಬ್ಯಾನರ್ಜಿ ಇತ್ತೀಚೆಗೆ 2019 ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ಇನ್ನ ಕೈಲಾಸ್ ಸತ್ಯಾರ್ಥಿ ಅವರಿಗೆ ಶಾಂತಿ ವಿಭಾಗದೊಳಗೆ 2014 ಪ್ರಶಸ್ತಿಯನ್ನು ಕೊಡಲಾಗಿದೆ. ಮತ್ತೆ ಡಾಕ್ಟರ್ ರಾಜೇಂದ್ರ ಕುಮಾರ್ ಪಚೌರಿ ಅವರಿಗೆ ಶಾಂತಿ ವಿಭಾಗದೊಳಗೆ 2007 ಪ್ರಶಸ್ತಿಯನ್ನ ಕೊಡಲಾಗಿದೆ. ಅಂದ್ರೆ ಭಾರತೀಯ ಮೂಲದ ವ್ಯಕ್ತಿಗಳಿಗೆ ಪ್ರಶಸ್ತಿ ಪಡ್ಕೊಂಡಂತವ್ರು ಇಲ್ಲಿದ್ದಾರೆ. ಇವೆಲ್ಲವನ್ನು ಕೂಡ ಅಂದ್ರೆ ಇಂಪಾರ್ಟೆಂಟ್ ಆಗಿರ್ತಾವ. ನಮ್ಮ ನೋಬೆಲ್ ಪ್ರಶಸ್ತಿ ಅತ್ಯುನ್ನತವಾದಂತಹ ಪ್ರಶಸ್ತಿ ಈ ವರ್ಷ ಯಾರಿಗೆ ಕೊಟ್ರು, ಮತ್ತೆ ನಮ್ಮ ಭಾರತ ದೇಶದಲ್ಲಿ ಯಾರು ಈ ಪ್ರಶಸ್ತಿನ ಪಡ್ಕೊಂಡಿದ್ದಾರೆ ಅನ್ನೋದು ಏನಾಗಿರ್ತತಿ, ಇಂಪಾರ್ಟೆಂಟ್ ಆಗಿರ್ತತಿ. ಸೊ ವಿದ್ಯಾರ್ಥಿಗಳೇ, ಇನ್ನ ನೆಕ್ಸ್ಟ್ ಇದೇ ರೀತಿ ತರಗತಿಗಳು ನಿಮ್ಗೆ ಬೇಕಂತಂದ್ರೆ ನೀವು ಮೈ ಕ್ಲಾಸಸ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ನಿಮಗೆ ಈ ತರಗತಿಗಳು ಇಷ್ಟ ಆದ್ರೆ ಬೇರೆದವ್ರಿಗೂ ಕೂಡ ಏನ್ ಮಾಡ್ರಿ, ಶೇರ್ ಮಾಡ್ರಿ. ಓಕೆ, ಥ್ಯಾಂಕ್ ಯು.